ವಿಜಯನಗರ ಜಿಲ್ಲೆನಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಬರ ಬಂದಾಗೆಲ್ಲ ಇಲ್ಲಿನ ಸಾವಿರಾರು ಮಂದಿ ತುತ್ತಿನ ಚೀಲ ತುಂಬಿಸಿಕೊಳ್ಳೋದಕ್ಕೆ 6 ತಿಂಗಳು 8 ತಿಂಗಳು ಊರನ್ನೇ ಬಿಟ್ಟು ಹೋಗ್ತಾರೆ. ಮಳೆ, ಗಾಳಿ, ಬಿಸಿಲು ಏನನ್ನೂ ಲೆಕ್ಕಿಸದೆ ಕಬ್ಬು ಕಟಾವು ಮಾಡೋದಕ್ಕೆ ಹೋಗ್ತಾರೆ. ತಾಂಡಾದ ಜನಗಳು, ಬೇರೆ ಬೇರೆ ಹಾಡಿ ಜನಗಳು ಎಲ್ಲರೂ ಕೂಡ ಹೋಗ್ತಾರೆ. ಹಾವು, ಚೇಳು ಕಚ್ಚಿ ಮೃತಪಡುವಂತಹ ಪ್ರಕರಣಗಳು ಸಾಕಷ್ಟಿದ್ದಾವೆ. ಮತ್ತೊಂದು ಕಡೆ ಕೃಷಿ ಹೊಂಡದಲ್ಲಿ ಬಿದ್ದು ಮಕ್ಕಳು ಸಾಯುವಂತಹ ಕರುಣಾಜನಕ ಘಟನೆಗಳು ಕೂಡ ಸಾಕಷ್ಟು ನಡೆದಿದ್ದಾವೆ. ಎಲ್ಲರೂ ಈಗ ಮಳೆ ಅಭಾವ ಆಗಿರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ವಿಜಯನಗರ ಜಿಲ್ಲೆಯಲ್ಲಿ ತುಂಬ ಮಳೆ ಅಭಾವ ತುಂಬ ಇದೆ. -65 ಡಿಪ್ರಿಸಿಯೇಷನ್ ಡಿಫಿಸಿಟ್ ಆಫ್ ರೇಟ್ಫಾಲ್ ಇದೆ. ಸೊ ಕೆಲವಷ್ಟು ಜನ ಗೂಳೆ ಹೋಗ್ತಾ ಇದ್ದಾರೆ ತಾಂಡಾದಿಂದ. ನಾನು ಎಲ್ಲ ನಮ್ಮ ತಹಶೀಲ್ದಾರ್ ಜೊತೆ ಮೀಟಿಂಗ್ ಮಾಡಿ ಆದಷ್ಟು ಗೂಳೆ ಹೋಗೋರನ್ನ ತಡೆಗಟ್ಟಿ ಅಂತ ಹೇಳ್ತಾ ಇದ್ದೀನಿ. ಆದರೂ ಸಹ ಕೆಲವರೆಲ್ಲ ಇಲ್ಲಿ ನಮ್ಮ ವಿಬಿಜಿ ರಾಮ್ಜಿ ರವಿ ಕೆಲಸಗಳಿಗೆ ಕೊಡುವಂಥ ಕೂಲಿ ಕಡಿಮೆ, ನಮಗೆಲ್ಲ ಆದರೆ ಶುಗರ್ ಕೇನ್ ಕಟ್ಟಿಂಗ್ ಆಗಿರ್ಬೋದು, ಎಸ್ಟೇಟ್ಗಳು ಜಾಸ್ತಿ ಬರುತ್ತೆ ಅಂತ ಹೋಗ್ತಾ ಇದ್ದಾರೆ. ಸೊ ಆದಷ್ಟು ನಾವು ಇಲ್ಲೇ ಕೆಲಸ ಮಾಡಿ ಸ್ಟಾರ್ಟ್ ಆಗಿದೆ, ನಮ್ಮ ನರೇಗಾ ವರ್ಕ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲೇ ತಮ್ಮ ಕೆಲಸವನ್ನು ಹರಿಸ್ಕೊಂಡು ಅವ್ರು ಇಲ್ಲೇ ತಮ್ಮ ಮಕ್ಕಳ ವಿದ್ಯಾಭ್ಯಾಸನೂ ಮುಂದುವರಿಸಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಬಂದಂಥ ಮಾಹಿತಿ ಪ್ರಕಾರ ಕೆಲವರೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಸೊ ಮಕ್ಕಳನ್ನ ಮನೇಲಿ ಹಿರಿಯರಿದ್ರೆ ಮಕ್ಕಳನ್ನ ಇಲ್ಲೇ ಬಿಟ್ಟು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ಒತ್ತು ಕೊಡಬೇಕು. ಅಕಸ್ಮಾತ್ ಮಕ್ಕಳಿಗೆ ಅಲ್ಲೆಲ್ಲರೂ ಯಾರು ಇಲ್ಲ ನೋಡ್ಕೊಳ್ತಾ ಇದ್ರೆ ನಾವು ಹಾಸ್ಟೆಲ್ಗಳಲ್ಲಿ ಅವ್ರನ್ನ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿ ಅವ್ರ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ನೋಡ್ಕೋಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಸೊ ಎಲ್ರಿಗೂ ಇದನ್ನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಆದಷ್ಟು ನಾನು ಮನವಿ ಮಾಡ್ಕೊಳ್ತೀನಿ, ಗೂಳೆ ಹೋಗ್ಬೇಡಿ, ಇಲ್ಲೇ ಕೆಲಸವನ್ನು ಆರಿಸಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕಡೆ ಗಮನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ.